MF ಜಕಾತಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷನಾಗಿ ಎಲ್ಲ ಮಾಧ್ಯಮ ಮಿತ್ರರಲ್ಲೇ ವಿಷಯನ ಹಂಚಿಕೊಳ್ಳೋದೇನಂತಂದ್ರೆ ಕಿತ್ತೂರು ಸಾಕಷ್ಟು ಅಭಿವೃದ್ಧಿ ಪಥದಲ್ಲೇ ಸಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಹೆಚ್ಚಿನ ಅನುದಾನವನ್ನು ತರುವಂಥ ಶಾಸಕರು ಯಾರಾದರೂ ಅಂತಂದ್ರೆ ಕಿತ್ತೂರು ಶಾಸಕರು ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಗೊತ್ತಾಗಿದೆ. ಆದಾಗ್ಯೂ ಸಹಿತ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ಜನಪ್ರಿಯ ಶಾಸಕರಾಗಿದ್ದಾರಂದ್ರೂ ಇಲ್ಲಿ ಕಾಂಟ್ರಾಕ್ಟರಿಂದ ಇರ್ಬೋದು, ಅಲ್ಲ ಲೋಕಲ್ ಕೆಲಸ ಮಾಡೋರಿಂದ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿಂದ ಇರ್ಬೋದು, ಅವ್ರು ಏನು ಆಸೆ ಇಟ್ಕೊಂಡ್ರ ಆಸೆ ಈಡೇರಿಸಲಿಕ್ಕೆ ಇಲ್ಲಿ ಅಧಿಕಾರಿಗಳು ಆ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಕಾರಣ ಏನಂತಂದ್ರೆ ಸಾಕಷ್ಟು ರೋಡ್ಗಳು, ತೆಗ್ಗು ಗುಂಡಿಗಳು, ಸೈಕಲ್ ಮೋಟ್ರ್ ದಾಟದಂಥ ಪರಿಸ್ಥಿತಿ ಒಳಗೆ ಇವತ್ತು ಅದಾವ. ಅವುಗಳಿಗೆಲ್ಲ ಸುಮಾರು ದಿವಸಗಳಿಂದ ನಾವೆಲ್ಲ ಆ ತೆಗ್ಗು ಗುಂಡಿ ಮುಚ್ಚಲಿಕ್ಕೆ ನಮ್ಮ PWD ಅಧಿಕಾರಿಗಳಿಗೆ, ಪಾಟೀಲ್ ಸರ್ ಅವರಿಗೆ ಒಂದು ಟೈಮ್ ಕೊಟ್ಟಿದ್ದೀವಿ. 15 ದಿವಸದೊಳಗೆ ಆ ಎಲ್ಲ ತೆಗ್ಗು ಗುಂಡಿಗಳನ್ನು ಮುಚ್ಚಬೇಕು. ಹಳ್ಳಿಕಟ್ಟಿಂದ ಹಿಡಿದ ನೆಚ್ಚರಿಕೆ ಅಗಸ್ಯವರಿಗೆ ಮಠದ ಮುಂದಿನವರೆಗೂ ಸಹಿತ ಏನು ತೆಗ್ಗುಗಳು ಬಿದ್ದು ಅವನ್ನೆಲ್ಲ ಮುಚ್ಚಬೇಕು ಅನ್ನೋಂಥ ಮಾತನ್ನು ಹೇಳಿದಾಗ ಒಪ್ಕೊಂಡಿದ್ರು. ಆದರೂ ಸಹಿತ ಇನ್ನೂ ಅವು ಕೆಲಸ ಹಂಗೆ ಉಳಿತಾವೆ. ಇವತ್ತು ಗಡದ ಮಂಡಿಗೆ ಧ್ವಜಾರೋಹಣ ಮಾಡಕ್ಕೆ ಹೋಗ್ಬೇಕಂತಿದ್ರೆ ಮಾನ್ಯ ಗೌರವಾನ್ವಿತ ಶಾಸಕರು, ಕಿತ್ತೂರು ಸಮಸ್ತ ಎಲ್ಲ ನಾಗರಿಕರನ್ನು ಒಳಗೊಂಡು ಎಲ್ಲ ಅಧಿಕಾರಿ ವರ್ಗದವ್ರು ಕೂಡ್ಕೊಂಡು ಗಡದ ಮಂಡಿಗೆ ಹೋಗ್ಬೇಕಂತಿದ್ರೆ ಅಲ್ಲಿ ಸಿಡಿ ಮೇಲೆ ಬಹಳಷ್ಟು ಒತ್ತಾಯ ಮಾಡಿದಾಗ ನಿನ್ನೆ ದಿವಸ ಕಾಂಕ್ರೀಟ್ ಹಾಕಿದ್ರು ವತಾವತಿಯಲ್ಲಿ. ಅದೇ ತಳಗ ನಮ್ಮ ಪೋಸ್ಟ್ ಆಫೀಸ್ ಹೋಗ್ಬೇಕಂತಿದ್ರೆ ಒಂದು ವೇಳೆ ಸೈಕಲ್ ಮೋಟ್ರ್ ತಾಳಿಗೆ ಇಳಿಸಾಕತ್ರ ಅವ್ನು ಹೆದರ್ಕೊಂಡು ಇಳಿತಾನೆ, ಏನಂತಂದ್ರೆ ನಾವು ಹೋಗಿ ಹತ್ತೇನೋ ಬೀಳ್ತೇನೋ ಅಂತೇಳಿ. ಆ ಮಟ್ಟದಲ್ಲಿ ಗಟಾರಿ ಕೆಲಸ ಎತ್ತರಕ್ಕಾದ್ರೆ ಪಕ್ಕದಲ್ಲಿ ಹಾಕುವಂಥ ಏನು ಬಿಳಿ ಕಡಿಗೆ ಇರ್ಬೋದು, ಇಲ್ಲ ವರ್ಚ್ ಮೊರಮ್ ಇರ್ಬೋದು, ಅದನ್ನು ಸರಿಯಾಗಿ ಹಾಕುವಂಥ ಕೆಲಸ PWD ಅಧಿಕಾರಿಗಳು ಮಾಡ್ತಾ ಇಲ್ಲ. ಇವತ್ತು ರೋಟರಿ ಶಾಲೆಗೆ ನಾವು ಇವತ್ತು ಎಲ್ಲ ವಾರ್ಡ್ದ ಪಂಚಾಯತಿ ಎಲ್ಲ ಮೆಂಬರ್ಗಳು ಕೂಡ್ಕೊಂಡು ರೋಟರಿ ಶಾಲೆಯಿಂದ ವಾರ್ಡ್ ಸಭೆಯನ್ನು ಮಾಡ್ಬೇಕಂತ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಒಬ್ಬ ಸೈಕಲ್ ಮೋಟ್ರ್ ಸ್ಕೂಟಿ ತೊಗೊಂಡು ಒಂದು ಹೆಣ್ಮಗಳು ಮಕ್ಕಳನ್ನ ಬಿಡಾಕ್ ಬಂದ್ರೆ ಆಕೆಗೆ ದಾಟ್ಸಾಕ್ ಬರುವಲ್ತು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಅಂಥವೆಲ್ಲ ಏನು ಇಲ್ಲಿ ಸಿಡಿಗಳಿದಾವು, ಅವು ಎಲ್ಲ ಸಿಡಿಗಳಿಗೆ ಪೋಸ್ಟ್ ಆಫೀಸ್ಗೆ ಹೋಗುವಂಥದ್ದು ಇರ್ಬೋದು. ಇವತ್ತು ಅಲ್ಲಿ ನಮ್ಮ ಕಡ್ಕೊಳ್ಳೋರ ಉಣಿಯೊಳಗೆ ಒಂದು ಒಳ್ಳೆ ದೇವಸ್ಥಾನ ಅದ, ಪವಿತ್ರ ದೇವಸ್ಥಾನ ಅದ. ಅಲ್ಲಿ ಹೋಗ್ಬೇಕಂದ್ರೆ ಸಿಡಿ ಎಷ್ಟು ಹೈಟ್ ಆಗ್ಯದ ಅಂತಂದ್ರೆ ಅಲ್ಲಿ ಮನುಷ್ಯರು ನಡ್ಕೊಂತ ಹತ್ತಿ ದಾಟಕ್ಕೆ ಬರೋದಂಥ ಪರಿಸ್ಥಿತಿ ಐತಿ. ಅಂಥವೆಲ್ಲ ಗೊರ್ಚ್ ಹಾಕಿ ನಾಳೆ ದಿವಸ ಗಡುವು ಕೊಟ್ಟಿವಿ. ನಾಳೆ ದಿವಸದೊಳಗೆ ಎಲ್ಲ ಸಿಡಿಗಳಿಗೆ ಕಿತ್ತೂರಲ್ಲಿ ಸಮಸ್ಯೆ ಇರುವಂಥ ಎಲ್ಲ ಗುಂಡಿಗಳನ್ನು ಮುಚ್ಚಲಿಲ್ಲ ಅಂತಂದ್ರೆ ಆಗಸ್ಟ್ 15 ಧ್ವಜಾರೋಹಣದ ದಿವಸ ನಾವು ಜೋರಾದ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ಚೆನ್ನಮ್ಮ ಸರ್ಕಲ್ಗೆ ನಿಂತ ಹೋರಾಟವನ್ನು ಮಾಡ್ತೀವಿ. ರೈತ ಸಂಘದಿಂದ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಧಿಕಾರಿ ವರ್ಗದವ್ರಿಗೆ. ಯಾಕಂತಂದ್ರೆ ಇವೆಲ್ಲ ಕೆಲಸಗಳು ಹಿಂಗೆ ಉಳಿದು ಅಂತಂದ್ರೆ ಆಗಸ್ಟ್ 15 ದಿವಸ ನಾವು ಚೆನ್ನಮ್ಮ ಸರ್ಕಲ್ದಲ್ಲಿ ಹೋರಾಟ ಮಾಡಿ ಆ ಧ್ವಜಾರೋಹಣಕ್ಕೆ ತೊಂದರೆ ನಾವು ಮಾಡಕತ್ತಿಲ್ಲ. ಧ್ವಜಾರೋಹಣದ ಹಕ್ಕು ಎಲ್ಲರದು. ಅದನ್ನು ಧ್ವಜಾರೋಹಣಕ್ಕೆ ನಾವೆಲ್ಲರೂ ಪಾಲ್ಗೊಳ್ತೀವಿ. ಆದ್ರೆ ಅದರ ಆ ಅಧಿಕಾರಿ ವರ್ಗದವ್ರಿಗೆ, ಮಾನ್ಯ ಶಾಸಕರು ಅವ್ರ ಮೇಲೆ ಕ್ರಮ ತೆಗೆಯುವವರಿಗೂ ಸಹಿತ ನಾವು ಪ್ರತಿಭಟನೆಯನ್ನ ಹಿಂತಕೊಳ್ಳುವುದಿಲ್ಲ. ಈ ಎಚ್ಚರಿಕೆಯನ್ನು ಇವತ್ತು ಮಾಧ್ಯಮ ಮಿತ್ರರ ಮುಖಾಂತರ, ಯಾಕಂತಂದ್ರೆ ಎಲ್ಲ ಮಾಧ್ಯಮ ಮಿತ್ರರು ನಾವು ನಮ್ಮ 2 ಕಣ್ಣಿಂದ ನೋಡ್ಬೋದು, ಒಂದು ಬಾಯಿಲಿಂದ ಹೇಳ್ಬೋದು. ತಮ್ಮದು ಏನು 3ನೇ ಕಣ್ಣು ತೆಗೆದ್ರಿ ಅಂತಂದ್ರೆ ಇಡೀ ಇದು ರಾಜ್ಯಾದ್ಯಂತ ಅಷ್ಟಲ್ಲ, ದೇಶದ ತುಂಬ ಎಲ್ಲ ಸುದ್ದಿ ಹೋಗ್ತದೆ, ಅಲ್ಲಿ ಪ್ರಗತಿ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಏನಾದರೂ ಇದು ಪ್ರಗತಿ ಆಗ್ಬೇಕಂತಂದ್ರೆ, ಇದು ಅಲ್ಲಿ ಏನಿದ್ದಂಥ ವ್ಯವಸ್ಥೆ ಸರಿ ಆಗಬೇಕು ಅಂತಂದ್ರೆ ಅದು ಕೇವಲ ಮಾಧ್ಯಮ ಮಿತ್ರರಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ರೈತ ಜಾಗೃತಿ ಸಂಘ ರಿಜಿಸ್ಟ್ರೇಷನ್ ಇರುವಂಥ ಸಂಘ ಈಗಾಗಲೇ 3 ವರ್ಷ ಕಳೆದಿದೆ. ನಮ್ಮ ಸಂಘ ಸಾಕಷ್ಟು ಉತ್ತಮ ರೀತಿಯಲ್ಲಿ ರೈತರ ಆಗು ಹೋಗುಗಳಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಈಗಾಗಲೇ ಹೋರಾಟ ಮಾಡಿದ್ದೀವಿ. ಎಲ್ಲ ಬಹುತೇಕ ಜಿಲ್ಲೆಗಳಲ್ಲಿ ಬರಗಾಲ ಪೀಡಿತ ಸಾರಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕಾಗ್ತದೆ. ಸರ್ಕಾರಿ ದವಾಖಾನೆಗೆ ನಾವು ಹಿಂದಿನ ಒಂದು ದಿವಸ ನಾವು ಸಂದರ್ಶನ ನೀಡಿದಾಗ ಅಲ್ಲಿ ಇರುವಂತಹ ಅವ್ಯವಸ್ಥೆಯನ್ನು ನೋಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಇವತ್ತು ಸರ್ಕಾರಿ ದವಾಖಾನೆಯಲ್ಲಿ ಸುಮಾರು 2 ಸಿಬ್ಬಂದಿ ಡಾಕ್ಟರ್ಗಳು ಬಂದಿದ್ದಾರೆ. ಒಬ್ಬರು ಹಲ್ಲಿನ ಡಾಕ್ಟರ್, ಮತ್ತೊಬ್ಬರು ಡಾಕ್ಟರ್ ಬಂದಿದ್ದಾರೆ.
ಇವತ್ತು ವ್ಯವಸ್ಥಿತವಾಗಿ ಅಲ್ಲಿ ಸಾಗ್ಯದ. ಇದಕ್ಕೆ ಕಾರಣ ಏನಂತಂದ್ರೆ ನಮ್ಮ ರೈತ ಸಂಘ ಏನಂತಂದ್ರೆ ಎಲ್ಲಿ ಅವ್ಯವಸ್ಥಿತ ಕಾಣ್ತದ ಅಲ್ಲಿ ಸಂದರ್ಶನ ನೀಡಿ ಅವರಿಗೆ ತಿಳುವಳಿಕೆ ಕೊಡುವಂಥದ್ದು, ಅವ್ರ ಮನವರಿಕೆ ಮಾಡಿಕೊಡುವಂಥದ್ದು, ಅವ್ರಿಗೆ ತಿಳಿ ಹೇಳುವಂಥ ಕೆಲಸ ಮೊದಲು ಮಾಡ್ತೀವಿ. ಅದಕ್ಕೆ ಅವ್ರು ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ನಾವು ಪ್ರತಿಭಟನೆಯನ್ನ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಸಂಜು ಮಿರಸ್ಕರ್ ಅವರು AW ಇದ್ರು. ಅವರು ಇದ್ದಂಥ ಸಮಯದಲ್ಲಿ ಆದಂಥ ಕಾಮಗಾರಿಗಳ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡು, ಕೆಲಸಗಳು ಬಹಳಷ್ಟು ಕಳಪೆ ಮಟ್ಟದ್ದಾಗಿದಾವ ಅನ್ನುವಂಥದ್ದನ್ನ ನಾವು ಮೊದಲ ಹೇಳಿಬಿಟ್ಟಿವಿ. ಕೆಲಸ ಕಳಪೆ ಮಟ್ಟದ ಆದದ್ರಿಂದ ಎಲ್ಲಿ ಈಗ ನಾವು ಅದೇ ಈಗ ಏನು ಮಿರಸ್ಕರ್ ಅವ್ರ ಮನೆ ಮುಂದ್ಗಡೆ ಹೋದ್ರೆ ನಿಚ್ಚಣಿಕಿ ಅಗಸಿಯಲ್ಲಿ ಹೋಗ್ತಾ ಇದ್ರೆ ಆ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಗುಂಡಿ ತೆಗ್ ಬಿದ್ದದ, ಮಣಕಾಲವರೆಗೂ ನೀರು ನಿಂದಿರ್ತಾವ. ಅಲ್ಲಿ ಮಕ್ಕಳು ಹೋಗ್ತಾ ಇರುವಾಗ ಬ್ಯಾಗ್ ಹೊತ್ಕೊಂಡು ಒಂದು ಕಲ್ಲು ಆರಿಸ್ಕೊಂಡು ಹೋಗ್ತಾವ, ಸೈಡ್ ಇಡ್ತಾವ, ಅದ್ರ ಮೇಲೆ ತುದಿ ಬಟ್ಟು ಉರ್ಕೊಂಡ ಮುಂದೆ ಜಿಯಾಕ್ ಶುರು ಮಾಡ್ತಾವ. ಈ ವ್ಯವಸ್ಥೆಯನ್ನ ಪ್ರತಿಯೊಬ್ಬ ನಾಗರಿಕರು ನೋಡ್ತಾ ಇದೀವಿ, ಪ್ರತಿಯೊಬ್ಬರು ಕಾಣ್ತಾ ಇದೀವಿ. ಆದ್ರೆ ಅದರ ಬಗ್ಗೆ ಏನೂ ಇವರು ಕ್ರಮ ತಗೊಳಕ್ ತಯಾರಿಲ್ಲ ಅನ್ನೋಂಥದ್ದು ನಿಟ್ಟಿನೊಳಗ ಇವತ್ತು ಅವ್ರಿಗೆಲ್ಲ ಅದನ್ನ ಎಚ್ಚರಿಕೆ ಕೊಟ್ಟಿದ್ದೀವಿ. ಈಗ ತಕ್ಷಣ ನಾವು ನೋಡ್ಕೊಂಡ್ಬಂದ ನಾಳೆ ಅದನ್ನೆಲ್ಲ ಹಾಕ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಬಹಳಷ್ಟು ಸರಿಯಾಗಿ ಅವರು ಕೆಲಸ ಮಾಡೋದಕ್ಕನ ಇಂಥವೆಲ್ಲ ತೆಗುಗುಂಡುಗಳು ಉಳಿದಾವ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಅವ್ರದೇ ಆದಂತ ಒಂದು ಸಭೆಯನ್ನು ಇಲ್ಲಿ ಸೇರಿಸಿ ಅವ್ರಿಗೆಲ್ಲ ಏನು ವಾರ್ನಿಂಗ್ ಮಾಡ್ಬೇಕಾದ್ರೆ ಮಾಡಿದ್ದಾರೆ. ಈ ಹಿಂದೆ ಒಂದು ಸುಮಾರು ತಿಂಗಳ ಒಳಗಡೆ ಒಂದು ಎಲ್ಲ ಕಾಂಟ್ರಾಕ್ಟರ್ಗಳನ್ನ ಮೀಟಿಂಗ್ ಕರೆದಿದ್ರು. ಮೀಟಿಂಗ್ ಕರೆದು ಅವ್ರಿಗೆಲ್ಲ ವಾರ್ನಿಂಗ್ ಮಾಡೋದೇ ಕೆಲಸ ಮಾಡಿದಾರೆ. ಇನ್ನು ಮುಂದೆ ಆ ರೀತಿ ಕಳಪೆ ಮಟ್ಟದ ಕೆಲಸ ಮಾಡಿದ್ರೆ ನಿಮ್ಗೆ ಯಾವ ಅನುದಾನವನ್ನು ಸಹಿತ ಯಾವಾಗೂ ಬಿಡುಗಡೆ ಮಾಡುವುದಿಲ್ಲ, ನಿಮ್ಮ ಅನುದಾನವನ್ನು ತಡೆ ಹಿಡಿತೀವಿ ಅನ್ನುವಂಥದ್ದು ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಅರ್ಥ ಆಗುದಿಲ್ಲ. ಆದ್ರೆ ನಮ್ಮ ರೈತ ಸಂಘಕ್ಕೆ ಯಾವುದೇ ಪಕ್ಷ ಇಲ್ಲ. ನಾವು ಅಂತಾವ್ ಏನೇ ಕಂಡು ಬಂದಲ್ಲಿ ಸಡನ್ಲಿ ಅಲ್ಲಿ ಹೋರಾಟ ಮಾಡುವಂಥದ್ದು, ಅವರಿಂದ ಕೆಲಸವನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗ ಈಗಾಗಲೇ ನಾವೆಲ್ಲ ಆಫೀಸ್ಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಎಲ್ಲ ಆಫೀಸ್ನವರು ನಮ್ಮ ರೈತ ಸಂಘದ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಉದಾಹರಣೆ, ಇವತ್ತಿನ ಒಂದು ಘಟನೆನ ಈಗ ನಾವು ನಮ್ಮ PWD AW ಏನದಾರಲ್ಲ ಜಯಂತ್ ಪಾಟೀಲ್ ಅವರಿಗೆ ಈಗ ಈ ಒಂದು ಸಮಸ್ಯೆಯನ್ನು ಹೇಳಿದಾಗ ತಕ್ಷಣ ಇವತ್ತು ನನ್ನ ಕಿವಿಮಠ ಇದು ಬಿದ್ದಿರ್ಕಿಲ್ಲ. ಈಗ ಸದ್ಯ ಅವ್ರು ಜಗದ ಮೇಲೆ ನೋಡಕ್ಕೆ ಹೋಗಿದ್ದಾರೆ. ಅದರಿಗೆ ಜಗದ ಮೇಲೆ ನೋಡಕ್ಕೆ ಹೋಗಿದ್ದಾರೋ. ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಏನ ಮಾತಾಡ್ತೇವೋ ಆ ಮಾತಿನಂತರ ನಾವು ನಡ್ಕೋತೇವೆ. ಈಗ ನಮ್ಮ ಅಧ್ಯಕ್ಷ ಹೇಳಿದಂಗ ಆಗಸ್ಟ್ 15 ಅವೇನು ಗುಂಡಿ ಕೆಲಸ ಮುಚ್ಚಲಿಲ್ಲ ಅಂತಂತಂದ್ರೆ ಉಗ್ರವಾದ ಹೋರಾಟವನ್ನ ನಾವು ಸರ್ಕಲ್ ರಾಣಿ ಚೆನ್ನಮ್ಮನ ಸರ್ಕಲ್ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ಕಾಸ ಒಂದು ಕಿಚ್ಚೆದ ಒಂದು ಹೋರಾಟವನ್ನು ಮಾಡಿ ಈ ಒಂದು ಕೆಲಸಗಳು ತ್ವರಿತಗತಿಯಲ್ಲಿ ಆಗ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಆಗ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಹೆಂಗಿರ್ತೈತೆ ಅನ್ನೋದು ನೀವು ಅದನ್ನ ಆಗಸ್ಟ್ 15 ಅಂತ ನೀವು ನೋಡ್ಲಿಕ್ಕೆ ಅಡ್ಡಿಲ್ಲ. ಮೌಖಿಕವಾಗಿ ಅವ್ರಿಗೆ ಹೋಗಿ ಹೇಳಿದ್ವಿ ನಾವು. ಎಷ್ಟು ದಿವಸ ಆಯ್ತು ಹೇಳಿ? ಅವ್ರಿಗೆ ಹೋಗಿ ಹೇಳೋದು 20 ದಿವಸ ಆತಿ ಅವ್ರು ಕೆಲಸ ಮಾಡಿದೆವು ಅಂತಂದ್ರು. ಅದೇ ಈಗ ಆ ಫೋಟೋವನ್ನು ಬೇಕಾದ್ರೆ ನಾನು ನಿಮಗೆ ತೋರಿಸ್ತೇನೆ. ಈ ಜಗದ ಮ್ಯಾಗ ಏನದ AW ಅವ್ರು ಏನದಲ್ಲ, ಈಗ ಮಚ್ಚಿಗಾರ ಋಷಿ ಮತ್ತು ಮುರವಾಜನ ಮಠದ ಮಠ ನಮ್ಮ ಅಧ್ಯಕ್ಷರು ಹೇಳಿದಂತ ಒಂದು ಎಲ್ಲ ಇದನ್ನ ನಾವು ಆಗಸ್ಟ್ 15 ಅದನ್ನ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದಾರೋ. ಮತ್ತೆ ಈಗ 15 ಇನ್ನೇ 2 ದಿವಸ ಟೈಮ್ ಐತೆ ಅವ್ರಿಗೆ. ಮಾಡ್ಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈಗಾಗಲೇ ನಿಮ್ಮ ಮುಂದೆ ಹೇಳ್ಬಿಟ್ಟಿದ್ದ ಉಗ್ರ ಹೋರಾಟವನ್ನು ಮಾಡ್ತೇವೆ. ಹೇಳಿದ್ದೇನಂತಂದ್ರೆ ಹಳ್ಳಿಕಟ್ಟಿಯಲ್ಲಿ ಏನು ತೆಗ್ಗು ಗುಂಡಿಗಳು ಬಿದ್ದಿದ್ದು ಅದು ಪ್ಲಸ್ ಪ್ಯಾಷನ್ ಪಾಯಿಂಟ್ ಎದುರುಗಡೆ ಒಂದು ದೊಡ್ಡ ತೆಗ್ಗು ಬಿದ್ದಿತ್ತು. ಅವು 2 ತೆಗ್ಗುಗಳು ಮುಚ್ಚಲಿಲ್ಲ ಅಂತಂದ್ರೆ ನಿಮ್ಮನ್ನ ಇಲ್ಲಿ ಇದು ಮಾಡೋದಿಲ್ಲ ಅನ್ನುವಂಥದ್ದು ವಾರ್ನಿಂಗ್ ಮಾಡಿದ್ದೀವಿ. ಅವು 2 ತೆಗ್ಗು ಅವಾಗ ಅವರು ನಮ್ಮ ಕೊಟ್ಟಂತ ಅವಧಿ ಒಳಗೆ ಮುಚ್ಚಿದ್ರು. ಈಗ ಇತ್ತಿತ್ತಲಾಗಿ ನಾವು ನೋಡಿದಾಗ ಸಾಕಷ್ಟು ಸಿಡಿಗಳ ಹೈಟ್ ಆಗಿ ಅಲ್ಲಿ ಸಿಡಿ ಹತ್ತಿರ ಗೊರಚು ಬಿಡದೇ ಇದ್ದಿದ್ದು ಇವೆಲ್ಲ ಈ ಕಂಡು ಬಂದಾಗ ಅವನ್ನೆಲ್ಲ ಇವತ್ತು ನಾವು ಮತ್ತೆ ಅವ್ರಿಗೆ ವಾರ್ನಿಂಗ್ ಮಾಡುವಂತ ಕೆಲಸ ಮಾಡಿದೀವಿ. ಈ ಹಿಂದೆ ನಾವು 20 ದಿವಸದ ಹಿಂದೆ ಕೊಟ್ಟಂತ ಕೆಲಸವನ್ನ ಆ ಹಳ್ಳಿಕಟ್ಟಿ ಪಕ್ಕದಲ್ಲಿ ಆಜು ಬಾಜು ಏನ ಅಲ್ಲಿ ವೈಟ್ ಇದನ್ನ ಬಿಡುವಂಥದ್ದು, ಫ್ಯಾಷನ್ ಪಾಯಿಂಟ್ ಮುಂದೆ ಬಿಡುವಂತ ಕೆಲಸವನ್ನ ಅವತ್ತ ಅವರು ಒಂದು ವಾರದೊಳಗ ಮಾಡಿದ್ದಾರೆ. ಅದು ನೀವೆಲ್ಲ ನಾವು ನೋಡುವಂಗದ ಇದೆ. ಇವತ್ತೇನು ವಾರ್ನಿಂಗ್ ಕೊಡ್ತಾ ಇದೀವಿ ಅಂತಂದ್ರೆ ಅವತ್ತು ನಾವು ಅಷ್ಟಕ್ಕನ್ನ ಸೀಮಿತವಾಗಿ ಹೇಳಿ ಹೋಗಿದ್ದೀವಿ ಮೌಖಿಕವಾಗಿ. ಅದು ಬಹಳ ಯಾಕಂದ್ರೆ ನಮ್ಮ ವರ್ಗಣ್ಣವ್ರು ಅನ್ನುವಂಥ ಒಬ್ಬರು ನಮ್ಮ ಮಡವಳಪ್ಪ ವರ್ಗಣ್ಣವ್ರು ಅನ್ನುವಂಥವ್ರು ಸೈಕಲ್ ಮೋಟರ್ದಿಂದ ಬರುವಾಗ ಅಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಬಿದ್ದು ಪೆಟ್ಟಿಸ್ಕೊಂಡಿದ್ರು. ಆ ಸಂದರ್ಭದೊಳಗೆ ಅವರು ದವಾಖಾನೆಗೆ ಇಟ್ಟಾಗನ ಏನು ಕೇಸ್ ಮಾಡಬೇಕು, ಏನು ನೀವು ಅದನ್ನು ಮುಚ್ತಿರೋ ಅನ್ನುವಂಥ ವಾರ್ನಿಂಗ್ ಅನ್ನು ಮಾಡಿದ್ದೀವಿ. ಆ ಸಂದರ್ಭದೊಳಗೆ ಅವರು ತಕ್ಷಣ ಅದನ್ನ ಅವಾಗ ಏನಲ್ಲಿ ಎಲ್ಲಿ ತೆಗ್ಗು ಗುಂಡಿ ಬಿದ್ದಿದ್ದು ಅವನ್ನ ಅಲ್ಲಿ ಮುಚ್ಕೊಂಡಿದ್ರು. ಹಳ್ಳಿ ಕಟ್ಟಿದ್ದು ಕೊಟ್ಟಿದ್ದೀವಿ, ಪ್ಯಾಷನ್ ಪಾಯಿಂಟ್ ಎದುರಿದ್ದು 2 ಮಾತು ಹೇಳಿದ್ವಿ ನಾವು. ಅವೆರಡೂ ಅವನ್ನ ಸರಿಪಡಿಸಿದಾರೆ. ಇವತ್ತು ಹಲವಾರು ತೆಗ್ಗು ಗುಂಡಿಗಳು ಬಿದ್ದಿದ್ದನ್ನ ಇವತ್ತು ಅವ್ರಿಗೆ ಹೇಳಿ ಬಂದಿದ್ದೀವಿ.